ಆತ್ಮೀಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಾನು ನಿಮ್ಮ ಅಬು ರಾಜೀಜ್ ಸೌನೂರು. ಹೇಗಿದ್ದೀರಾ ನೀವೆಲ್ಲರೂ ಬಂಧುಗಳೇ? ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವುದು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲು. ನಮ್ಮ ಬದುಕಿನಲ್ಲಿ ಎಷ್ಟೇ ಹಣ ಇರಲಿ, ಎಷ್ಟೇ ಸುಖ ಇರಲಿ, ಒಂದು ವಿಷಯ ಇಲ್ಲದಿದ್ದರೆ ನಮಗೆ ನೆಮ್ಮದಿ ಇರುವುದೇ ಇಲ್ಲ. ಅದು ಯಾವುದು ಗೊತ್ತಾ? ಆ ಒಂದು ರಹಸ್ಯ ವಿಷಯವನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸುತ್ತೇನೆ. ಆ ವಿಷಯ ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಬೇಕು. ಒಂದು ಕ್ಷಣವೂ ಕಣ್ಣು ತಿರುಗಿಸಬೇಡಿ, ಯಾಕಂದರೆ ಇದು ನಿಮ್ಮ ಬದುಕನ್ನೇ ಬದಲಿಸಬಹುದು. ಬಂಧುಗಳೇ, ಇವತ್ತು ನಮ್ಮ ಸುತ್ತಮುತ್ತ ನೋಡಿ, ಎಲ್ಲರೂ ಒಂದಲ್ಲ ಒಂದು ಟೆನ್ಷನ್ನಲ್ಲಿ ಇದ್ದಾರೆ. ಯಾರನ್ನು ಕೇಳಿದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾರೆ. ಅತಿಯಾದ ಯೋಚನೆ, ಸಾಲದ ಬಾಧೆ, ಮನೆಯ ಜಗಳ ಇವೆಲ್ಲವೂ ನಮ್ಮನ್ನು ಡಿಪ್ರೆಷನ್ ಎಂಬ ಕತ್ತಲೆಗೆ ತಳ್ಳುತ್ತಿವೆ. ಬಂಧುಗಳೇ, ವಿಷಯಕ್ಕೆ ಬರುವ ಮೊದಲು ಒಂದು ಸಣ್ಣ ಚರಿತ್ರೆ ಕೇಳಿ. ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ನಮಗೆಲ್ಲರಿಗೂ ಗೊತ್ತಿರುವ ಪ್ರವಾದಿ ಯೂನುಸ್ ಅಲೈಹಿಸ್ಸಲಾಂ ಅವರ ಚರಿತ್ರೆ ನೆನಪಿಸಿಕೊಳ್ಳಿ. ಅವರು ಸಮುದ್ರದ ಆಳದಲ್ಲಿ ಘೋರವಾದ ಕತ್ತಲೆಯಲ್ಲಿ ಒಂದು ದೊಡ್ಡ ತಿಮಿಂಗಲದ ಹೊಟ್ಟೆಯಲ್ಲಿ ಒಳಗೆ ಸಿಕ್ಕಿಬಿದ್ದಿದ್ದರು. ಒಮ್ಮೆ ಊಹೆ ಮಾಡಿ ನೋಡಿ, ಅತ್ತ ಸಮುದ್ರದ ಭೀಕರ ಅಲೆಗಳು, ಇತ್ತ ತಿಮಿಂಗಲದ ಹೊಟ್ಟೆಯ ಕತ್ತಲೆ. ಅಲ್ಲಿ ಅವರಿಗೆ ಸಹಾಯ ಮಾಡಲು ಯಾವ ಮನುಷ್ಯನೂ ಇರಲಿಲ್ಲ, ಯಾವ ವಿಜ್ಞಾನಿಯೂ ಅಲ್ಲಿ ಕೆಲಸ ಮಾಡುತ್ತಿರಲಿಲ್ಲ. ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ಅದು ಡಿಪ್ರೆಷನ್ ಮತ್ತು ಟ್ರಸ್ಟ್ನ ಅಂತಿಮ ಹಂತ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಯೂನುಸ್ ಅಲೈಹಿಸ್ಸಲಾಂರವರು ಮಾಡಿದ್ದೇನು ಗೊತ್ತಾ? ಅವರು ಅಲ್ಲಾಹನ ನಾಮವನ್ನು ಹಿಡಿದರು. ಅವರು ಪಠಿಸಿದ ಆ ಒಂದು ಅದ್ಭುತ ಪ್ರಾರ್ಥನೆ, ಲಾ ಇಲಾಹ ಇಲ್ಲ ಅಂತ ಸುಬ್ಹಾನಕ ಇನ್ನೀ ಕುಂತು ಮಿನಲ್ ಝಾಲಿಮೀನ್. ಯಾವಾಗ ಅವರು ಅಲ್ಲಾಹನ ಪರಿಶುದ್ಧತೆಯನ್ನು ಸ್ಮರಿಸಿದರೋ, ಆ ಕತ್ತಲೆಯಲ್ಲೂ ಅಲ್ಲಾಹನು ಅವರಿಗೊಂದು ದಾರಿಯನ್ನು ತೋರಿಸಿದನು. ತಿಮಿಂಗಿಲವು ಅವರನ್ನು ಸುರಕ್ಷಿತವಾಗಿ ದಡಕ್ಕೆ ತಂದು ಬಿಟ್ಟಿತು. ಇದರಿಂದ ನಮಗೆ ಸಿಗುವ ಪಾಠವೇನು? ಅಂದು ಸಮುದ್ರದ ಆಳದಲ್ಲಿ ಕತ್ತಲೆಯಲ್ಲಿ ಇದ್ದವರಿಗೆ ಅಲ್ಲಾಹನು ನೆಮ್ಮದಿ ದಾರಿ ತೋರಿಸಿದ್ದಾನೆ ಎಂದ ಮೇಲೆ, ಇವತ್ತು ನಿಮ್ಮ ಮನೆಯ ಒಳಗಿನ ನೋವಿಗೆ, ನಿಮ್ಮ ಮನಸ್ಸಿನ ಒಳಗಿನ ಟೆನ್ಷನ್ಗೆ ಅದೇ ಅಲ್ಲಾಹನು ದಾರಿ ತೋರಿಸುವುದಿಲ್ಲವೇ? ಖಂಡಿತ ತೋರಿಸ್ತಾನೆ. ನೀವು ಮಾಡಬೇಕಾದಷ್ಟೇ ಯೂನುಸ್ ಅಲೈಹಿಸ್ಸಲಾಂರವರು ಮಾಡಿದಂತೆ ಅಲ್ಲಾಹನ ನಾಮವನ್ನು ಗಟ್ಟಿಯಾಗಿ ಹಿಡಿಯಿರಿ. ಒಮ್ಮೆ ಯೋಚನೆ ಮಾಡಿ, ಒಂದು ಪುಟ್ಟ ಮಗು ತನ್ನ ತಂದೆಯ ಜೊತೆ ಒಂದು ದೊಡ್ಡ ಉರುಸ್ ಕಾರ್ಯಕ್ರಮಕ್ಕೆ ಹೋಗ್ತಾನೆ. ಸಾವಿರಾರು ಜನರ ಮಧ್ಯೆ ಆ ಮಗು ಆಟವಾಡುತ್ತಾ ಇರುವಾಗ ಅಕಸ್ಮಾತ್ ತನ್ನ ತಂದೆಯ ಕೈ ಬಿಟ್ಟು ಹೋದರೆ ಏನಾಗುತ್ತದೆ? ಆ ಮಗುವಿನ ಭಯ ಶುರುವಾಗ್ತದೆ. ಸುತ್ತಲೂ ಇರುವ ಆಟಿಕೆಗಳು, ಸಿಹಿ ತಿಂಡಿಗಳು ಯಾವುದು ಅದಕ್ಕೆ ಬೇಕನಿಸುವುದಿಲ್ಲ. ಮಗು ಜೋರಾಗಿ ಅಳಲು ಶುರು ಮಾಡುತ್ತದೆ. ಇಡೀ ಜಗತ್ತೇ ಮುಳುಗಿ ಹೋದ ಹಾಗೆ ಇದಕ್ಕೆ ಅನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಆ ಮಗುವಿಗೆ ತನ್ನ ತಂದೆಯ ಕೈ ಮತ್ತೆ ಸಿಕ್ಕರೆ, ಆ ಒಂದು ಕ್ಷಣದಲ್ಲಿ ಮಗುವಿನ ಅಳು ನಿಲ್ಲುತ್ತದೆ, ಮನಸ್ಸಿಗೆ ಧೈರ್ಯ ಬರುತ್ತದೆ. ಯಾಕಂದರೆ ತನ್ನನ್ನು ರಕ್ಷಿಸುವ ತಂದೆ ನನ್ನ ಜೊತೆಗಿದ್ದಾರೆ ಎಂಬ ನಂಬಿಕೆ ಆ ಮಗುವಿಗಿದೆ. ನಮ್ಮ ಬದುಕು ಕೂಡ ಆ ಉರುಸು ಕಾರ್ಯಕ್ರಮದಂತೆ. ನಾವು ಈ ಲೋಕದ ಆಸೆಗಳಲ್ಲಿ ಬಿದ್ದು ನಮ್ಮ ಸೃಷ್ಟಿಕರ್ತನ ಕೈ ಬಿಟ್ಟಾಗ ನಮಗೆ ಟೆನ್ಷನ್ ಮತ್ತು ಡಿಪ್ರೆಷನ್ ಶುರುವಾಗುತ್ತದೆ. ಆದರೆ ಯಾವಾಗ ನಾವು ಅಸ್ಮಾವುಲ್ ಹುಸ್ನಾ ಎಂಬ ಅಲ್ಲಾಹನ ನಾಮಗಳನ್ನು ಹಿಡಿಯುತ್ತೇವೋ, ಆಗ ಆ ಮಗುವಿಗೆ ಸಿಕ್ಕಿದಂತಹ ನೆಮ್ಮದಿ ನಮಗೂ ಸಿಗುತ್ತದೆ. ಜಗತ್ತೇ ಎದುರಾದರೂ ನನ್ನ ಅಲ್ಲಾಹನು ನನ್ನ ಜೊತೆಗಿದ್ದಾನೆ ಎಂಬ ಧೈರ್ಯ ನಮಗೆ ಬರುತ್ತದೆ. ಎಲ್ಲ ಕಾಯಿಲೆಗಳಿಗೆ ಅಂತಿಮ ಮದ್ದು ಅಲ್ಲಾಹನ 99 ಹೆಸರುಗಳಲ್ಲಿದೆ. ನಾವು ಯಾ ರಹ್ಮಾನ್ ಅಂದಾಗ ಅಲ್ಲಾಹನ ಕರುಣೆ ನಮ್ಮ ಮೇಲೆ ಬೀಳುತ್ತದೆ. ಯಾ ಸಲಾಂ ಅಂದಾಗ
ನಮ್ಮ ಚಂಚಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮನುಷ್ಯನ ಇತಿಹಾಸ ನೋಡಿದರೆ ಮನುಷ್ಯ ಯಾವಾಗಲೂ ಭಯದಲ್ಲಿ ಬದುಕಿದ್ದಾನೆ. ಆದರೆ ಅಲ್ಲಾಹನ ಸ್ಮರಣೆ ಮಾಡಿದವರಿಗೆ ಯಾವುದೇ ಭಯ ಇರುವುದಿಲ್ಲ. ಉದಾಹರಣೆಗೆ, ದಾರಿ ತಪ್ಪಿದ ಮಗುವಿಗೆ ತನ್ನ ತಾಯಿ ಸಿಕ್ಕಿದರೆ ಎಷ್ಟು ಧೈರ್ಯ ಬರುತ್ತದೋ, ಅಲ್ಲಾಹನ ನಾಮಗಳು ಓದುವವರಿಗೂ ಅಷ್ಟೇ ಧೈರ್ಯ ಸಿಗುತ್ತದೆ. ನಿಮ್ಮಲ್ಲಿ ಯಾರಿಗಾದರೂ ಬದುಕಿನಲ್ಲಿ ದಾರಿಯೇ ಇಲ್ಲ ಅನಿಸುತ್ತಿದೆ, ಹಾಗಾದರೆ ನೀವು ಅಲ್ಲಾಹನ ಈ ಪವಿತ್ರ ಹೆಸರುಗಳನ್ನು ನಿಮ್ಮ ಉಸಿರಾಗಿಸಿಕೊಳ್ಳಿ. ಇವು ಕೇವಲ ಶಬ್ದಗಳಲ್ಲ, ಇವು ನಮ್ಮ ಮನಸ್ಸಿನ ಗಾಯಕ್ಕೆ ಹಚ್ಚುವ ದೈವಿಕ ಮುಲಾಮು. ಟೆನ್ಷನ್ ಎಂಬ ಮಂಜು ಕರಗಳು ಅಲ್ಲಾಹನ ಸ್ಮರಣೆ ಅತ್ಯಂತ ಉತ್ತಮ ದಾರಿ. ಕಷ್ಟ ಬಂದಾಗ ಅಳುವುದು ತಪ್ಪಲ್ಲ, ಆದರೆ ಆ ಕಣ್ಣೀರು ಅಲ್ಲಾಹನ ಮುಂದೆ ಪ್ರಾರ್ಥನೆಯಾಗಲಿ. ಅಲ್ಲಾಹನ ಮೇಲೆ ಅಚಲ ನಂಬಿಕೆ ಇಡಿ, ಆಗ ನಿಮ್ಮ ಬಾಳಿನಲ್ಲಿ ಎಂದೂ ಕಾಣದ ಸುಖ ಮತ್ತು ಶಾಂತಿ ನೆಲೆಸುತ್ತದೆ. ಅಲ್ಲದೀನ ಆಮನು ವತತ್ಮಇನ್ನು ಕುಲೂಬುಹುಂ ಬಿದಿಕ್ರಿಲ್ಲಾಹ್. ಇದು ವಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹು ಹೇಳಿದ ಮಾತು. ಯಾರು ನಂಬಿಕೆ ಇಟ್ಟಿದ್ದಾರೋ ಅವರ ಹೃದಯಕ್ಕೆ ಅಲ್ಲಾಹನ ಸ್ಮರಣೆಯಿಂದ ಶಾಂತಿ ಸಿಗುತ್ತದೆ. ಕುರ್ಆನ್, ವಲಿಲ್ಲಾಹಿಲ್ ಅಸ್ಮಾഉಲ್ ಹುಸ್ನಾ ಫದ್ಊಹು ಬಿಹಾ. ಅಲ್ಲಾಹನಿಗೆ ಅತ್ಯಂತ ಒಳ್ಳೆಯ ಹೆಸರುಗಳಿವೆ, ಅವುಗಳ ಮೂಲಕವೇ ಅಲ್ಲಾಹನು ಪ್ರಾರ್ಥಿಸಿ. ಇದು ಕುರ್ಆನ್. ಲಾ ತಕ್ನುತು ಮಿನರ್ ರಹ್ಮತಿಲ್ಲಾಹ್. ಇದು ಸಹ ಕುರ್ಆನಲ್ಲಿ ಅಲ್ಲಾಹು ಹೇಳಿದ್ದಾನೆ. ಅಲ್ಲಾಹನ ಕರುಣೆಯ ಬಗ್ಗೆ ಯಾವತ್ತೂ ನಿರಾಶೆ ಆಗಬೇಡಿ. ಅಲ್ಲಾಹು ಹೇಳುತ್ತಾನೆ, ಫಇನ್ನ ಮಅಲ್ ಉಸ್ರಿ ಯುಸ್ರಾ, ಫಇನ್ನ ಮಅಲ್ ಉಸ್ರಿ ಯುಸ್ರಾ. ಖಂಡಿತವಾಗಿಯೂ ಕಷ್ಟದ ಜೊತೆಗೆ ಸುಖ ಬಂದೇ ಬರುತ್ತದೆ. ವಿಡಿಯೋದ ಆರಂಭದಲ್ಲಿ ನಾನು ಒಂದು ವಿಷಯ ಹೇಳಿದ್ದಲ್ಲ, ಆ ವಿಷಯ ಒಂದು ರಹಸ್ಯ ವಿಷಯ. ಆ ವಿಷಯ ಇದೆ, ನಮ್ಮ ಎಲ್ಲ ನೋವುಗಳಿಗೆ ಮನುಷ್ಯರಲ್ಲಿ ಪರಿಹಾರ ಹುಡುಕುವ ಬದಲು ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಲ್ಲಿ ಪರಿಹಾರ ಹುಡುಕುವುದೇ ಶ್ರೇಷ್ಠ ಮಾರ್ಗ. ಈ ರಹಸ್ಯ ನೆನಪಿಡಿ. ನೀವು ಅಲ್ಲಾಹನ ಕೈ ಹಿಡಿಯಿರಿ, ಅಲ್ಲಾಹನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಇದು ಜಗತ್ತಿನ ವಿಶೇಷ, ಇದು ಇವತ್ತಿನ ವಿಶೇಷ ವಿಷಯ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದೆಯೂ ಇಂತಹ ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಅಲ್ಲಾಹನು ನಮ್ಮೆಲ್ಲರ ಮನಸ್ಸಿನ ನೋವನ್ನು ನಿವಾರಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ